ನೋಡಿ ಗೈಸ್, ಈ ಹುಡುಗಿರು ಚೆನ್ನಾಗಿದ್ದಾರಂತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಹೇಳಿ ಗಣೇಶ್. ಹಾಯ್. ಕಾರಲ್ಲಿ ತುಂಬಾ ಕಪ್ಪಗೆ ಬರ್ತಿದ್ದಾರೆ. ಕಾಂಪ್ಲಿಮೆಂಟರಿ ಆಗಿ ನಮಗೆ 2 ಹೆಲ್ಮೆಟ್ಸ್ ಕೂಡ ಕೊಟ್ಟಿದ್ದಾರೆ. ಬಟ್ ಇರೋದೇ 5 ಜನ. 5 ಜನಕ್ಕೆ ಒಂದು ಬಸ್ಸಲ್ಲಿ ಕಳಿಸ್ತಾರ ಹೆಂಗೋ ನನಗೆ ಗೊತ್ತಿಲ್ಲ. ಎಕ್ಸಾಕ್ಟ್ 4 o'clock ರೀಚ್ ಆಗಿದ್ದೀವಿ. ಸೊ ಇವರಿಬ್ರು ನನ್ನ ಫ್ರೆಂಡ್ಸು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಡೆಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಎಲ್ಲ ಪ್ಯಾಕಪ್ ಎಲ್ಲ ಆಗಿದೆ, ರೆಡಿ ಆಗಿದೆ. ಸೊ ಈಗ ಏರ್ಪೋರ್ಟ್ಗೆ ಹೊರಡೋದಿದೆ. ಸೊ ನನ್ನ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಸೊ ಅವ್ರು ಬಂದು ವಾಟರ್ ತುಂಬ್ತಾ ಇದ್ದಾರೆ. ಸೊ ವೆಲ್ಕಮ್ ಹೇಳಿ ನಮ್ಮ ಚಾನಲ್ಗೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಸೊ ಒಂದು 2 ಸೂಟ್ ಕೇಸು ಮತ್ತು ಒಂದು ಬ್ಯಾಗ್ ತೊಗೊಂಡಿದ್ದೀವಿ. ಸೂಟ್ ಕೇಸಲ್ಲಿ ಆಲ್ಮೋಸ್ಟ್ ಎಲ್ಲ ನಮ್ಮ ಕ್ಲಾತ್ಸ್ ಎಲ್ಲ ಫಿಲ್ ಆಗಿದೆ. ಸೊ ಬ್ಯಾಗ್ ಸೇಫರ್ ಸೈಡ್ಗೆ ಒಂದಿರಲಿ ಅಂತ ಒಂದು ಬ್ಯಾಗ್ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ಅದು ಫುಲ್ ಕಂಪ್ಲೀಟ್ಲಿ ಎಂಪ್ಟಿ ಇದೆ. ಜಸ್ಟ್ ಒಂದು ಎಕ್ಸ್ಟ್ರಾ ಇರಲಿ ಅಂತ ತೊಗೊಂಡಿದ್ದೀವಿ ಅಷ್ಟೇ. ಇವಾಗ ಏರ್ಪೋರ್ಟ್ಗೆ ಹೊರಡಬೇಕು ನಾವು. ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ಗಣೇಶ್ ಅವ್ರು ಬಂದಿದ್ದಾರೆ, ನಮ್ಮ ಫ್ರೆಂಡು. ಹಾಯ್ ಹೇಳಿ ಗಣೇಶ್. ಹಾಯ್ ಗೈಸ್, ನಮ್ಮನ್ನ ಡ್ರಾಪ್ ಮಾಡೋಕ್ಕೆ ನಮ್ಮ ಇನ್ನೊಬ್ಬರು ಫ್ರೆಂಡ್ ಬರ್ತಿದ್ದಾರೆ. ಇಲ್ಲಿದ್ದಾರೆ, ಬಂದ್ರಾ? ಓಕೆ. ಸೊ ಇವರು ನಮ್ಮ ಫ್ರೆಂಡ್. ಇವ್ರ ಹೆಸರು ಪುನೀತ್ ಅಂತ, ನನ್ನ ಸ್ಕೂಲ್ ಫ್ರೆಂಡು. ಆಮೇಲೆ ತೋರಿಸ್ತೀನಿ. ಆ್ಯಕ್ಚುಲಿ ಕಾರಲ್ಲಿ ತುಂಬ ಕಪ್ಪಗೆ ಬರ್ತಿದ್ದಾರೆ. ಸೊ ಇಳಿದ್ಮೇಲೆ ತೋರಿಸ್ತೀನಿ, ಏರ್ಪೋರ್ಟ್ ರೀಚ್ ಆದಮೇಲೆ. ನೋಡಿ ಗೈಸ್ ಹೇಗೆ ರೇಗಿಸ್ತಿದ್ದಾರೆ ಅಂತ. ಫೈನಲಿ ಏರ್ಪೋರ್ಟ್ ರೀಚ್ ಆದ್ವಿ. ಇವಾಗ ಚೆಕ್ ಇನ್ ಆಗಬೇಕು. ಸೊ ಇವರಿಬ್ಬರು ನನ್ನ ಫ್ರೆಂಡ್ಸು. ಆಗಲೇ ಕ್ಲೀನಾಗಿ ಕಾಣಲ್ಲ, ಸೊ ಅದಕ್ಕೆ ಇನ್ನೊಮ್ಮೆ ಮಾಡ್ತಿದ್ದೀನಿ. ಸೊ ಇವ್ರ ಹೆಸರು ಪುನೀತ್ ಅಂತ, ನನ್ನ ಸ್ಕೂಲ್ ಫ್ರೆಂಡು. ಮತ್ತು ಇವರು ಗಣೇಶ್ ಅಂತ, ನನ್ನ ಕಾಲೇಜ್ ಫ್ರೆಂಡು. ಥ್ಯಾಂಕ್ ಯು. ಬಾಯ್ ಗೈಸ್. ನಮಗೆ ಫ್ಲೈಟು 6 o'clock ಇದೆ. ಸೊ ನಾವು ಮನೆ 3 ಏನೋ ಬಿಟ್ವಿ. ಇವಾಗ ಆಲ್ಮೋಸ್ಟ್ ಎಕ್ಸಾಕ್ಟ್ 4 o'clock ರೀಚ್ ಆಗಿದ್ದೀವಿ. ಇವಾಗ ಚೆಕ್ ಇನ್ ಆಗಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ಚೆಕ್ ಇನ್ ಎಲ್ಲ ಆಯಿತು. ಚೆಕ್ ಇನ್ ಎಲ್ಲ ಆಗಿ ಬೋರ್ಡಿಂಗ್ ಪಾಸ್ ಕೂಡ ತೊಗೊಂಡ್ವಿ. ಬೋರ್ಡಿಂಗ್ ಪಾಸ್ ತೊಗೊಂಡು ಕೂತಿದ್ದೀವಿ. ಸೊ ಐ ಥಿಂಕ್ ಎಷ್ಟು ಗಂಟೆಗೆ 5:10ಗೆ ಬೋರ್ಡಿಂಗ್ ಟೈಮ್ ಇದೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಬಟ್ ಇವಾಗ ಟೈಮ್ ಬಂದು 4:40 ಆಗಿದೆ. ಈಗ 4:40 AM. ಸೊ ಟಿಲ್ 5:10 ವೆಯ್ಟ್ ಮಾಡಬೇಕು ನಾವು. ಸೊ ಹೇಗೆ ಅನ್ನಿಸ್ತಿದೆ ನಿಮಗೆ? ಆರ್ ಯು ಎಕ್ಸೈಟೆಡ್? ಎಸ್. ಓಕೆ. ಸೊ ಇದು ನಿಮ್ಮ ಫಸ್ಟ್ ಫ್ಲೈಟಾ? ಇಲ್ಲ, ಫ್ಲೈಟ್ ಜರ್ನಿ ಫಸ್ಟ್ ಟೈಮ್ ಏನಲ್ಲ ಅಲ್ಲ? ಇಲ್ಲ, ಆಲ್ರೆಡಿ ಹೋಗಿದ್ದೀನಿ. ಹೋಗಿದ್ದೆ. ಫಸ್ಟ್ ಟೈಮ್ ಅನಿಸುತ್ತೆ. ಹೌದು, ಇದು ನನಗೆ ಫಸ್ಟ್ ಟೈಮ್ ನಾನು ಫ್ಲೈಟಲ್ಲಿ ಹೋಗ್ತಿರೋದು. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಸೊ ನೋಡೋಣ ಹೇಗೆ ಅನಿಸುತ್ತೆ ಅಂತ ಅಂದ್ಬಿಟ್ಟು. ಹೋಗಿ ಬಂದಮೇಲೆ ಗೊತ್ತಾಗುತ್ತೆ, ಈಗಲೇ ನಾನು ಹೇಳೋಕ್ಕಾಗಲ್ಲ. ಬಟ್ ಎಕ್ಸೈಟ್ಮೆಂಟ್ ಅಂತೂ ಇದೆ. ಏರ್ಪೋರ್ಟಿಗೆ ಬರ್ತಿರೋದೇ ಫಸ್ಟ್ ಟೈಮ್ ಲೈಕ್ ನಾನು ಒಳಗಡೆ. ಸೊ ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ. और फिर किसी की सहायता करें। इस एयरक्राफ्ट में 8 द्वार हैं। 2 एयरक्राफ्ट के पिछले भाग में 4 ओवरविंग और 2 द्वार आगे की ओर हैं। ನೋಡಿ, ಇದೆ ನಾವು ಬಂದಿದ್ದ ಫ್ಲೈಟು. ಬಸ್ ಕೂಡ ಬಂದಿದೆ. ಇವಾಗ ಬಸ್ಸಿಗೆ ಹತ್ಕೊಂಡು ಹೋಗಬೇಕು. ಬಸ್ ಫುಲ್ ರಶ್ ಇದೆ. ಸೊ ನೆಕ್ಸ್ಟ್ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಬಸ್ ಬಂದಿದೆ. ಬಟ್ ಇರೋದೇ 5 ಜನ. 5 ಜನಕ್ಕೆ ಒಂದು ಬಸ್ಸಲ್ಲಿ ಕಳಿಸ್ತಾರ ಹೆಂಗೋ ನನಗೆ ಗೊತ್ತಿಲ್ಲ, ನೋಡಬೇಕು. ಬಟ್ ಇರೋದೇ 5 ಜನ. ನೋಡಿ ಗೈಸ್, ಈ ಹುಡುಗಿರು ಚೆನ್ನಾಗಿದ್ದಾರಂತೆ, ನನ್ನ ಹಸ್ಬೆಂಡ್ ಹೇಳ್ತಿದ್ದಾರೆ. ನನ್ನ ಪಕ್ಕದಲ್ಲಿದ್ದರೂ ಕೂಡ ಹಾಗೆಲ್ಲ ಹೇಳ್ತಿದ್ದಾರೆ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಯಾರು ಚೆನ್ನಾಗಿದ್ದಾರೆ? ನೀನೆ.
ಆಗ್ತಿದ್ದೀವಿ, ಎಕ್ಸಿಟ್ ಆಗ್ತಿದ್ದೀವಿ. ಅಂತೂ ಇಂತೂ ನಾವು ಡೆಲ್ಲಿಗೆ ರೀಚ್ ಆಗಿದ್ದೀವಿ. ಬನ್ನಿ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ. ಹೇಗಿತ್ತು ಫ್ಲೈಟ್ ಎಕ್ಸ್ಪೀರಿಯನ್ಸ್? ಫ್ಲೈಟ್ ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಹತ್ತಿದಾಗ ಲೈಕ್ ನನಗೆ ಫ್ಲೈಟ್ ತುಂಬ ಚಿಕ್ಕ ಅಂತ ಫೀಲ್ ಆಯಿತು. ಬಟ್ ಆಮೇಲೆ ಲೈಕ್ ಹೋಗಿ ನಾವು ಸೀಟಲ್ಲೆಲ್ಲ ಸೆಟ್ಲ್ ಆದಮೇಲೆ ಫೈನ್ ಅನಿಸ್ತು. ಬಟ್ ಅನ್ಕಂಫರ್ಟಬಲ್, ಲೈಕ್ ಸ್ವಲ್ಪ ಕಂಜೆಸ್ಟ್ ಅಂತ ಅನಿಸ್ತು ಸೀಟೆಲ್ಲ. ಬಟ್ ದಟ್ಸ್ ಓಕೆ. ಆಮೇಲೆ ಕಮಿಂಗ್ ಟು ದ ಸೈಡ್ ವಿಂಡೋ, ನಾವು ಸೈಡ್ ವಿಂಡೋ ಬೇಕು ಅಂತಲೇ ಪರ್ಟಿಕ್ಯುಲರ್ಲಿ ಅದನ್ನು ಬುಕ್ ಮಾಡ್ಕೊಂಡಿದ್ವಿ, ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿ. ಬಟ್ ವೀಡಿಯೋ ಮಾಡ್ಕೋಬೇಕಂತಲೇ ನಾವು ಸೈಡ್ ವಿಂಡೋ ಎಲ್ಲ ಸೈಡ್ ಸೀಟ್ ಬುಕ್ ಮಾಡ್ಕೊಂಡಿದ್ದು. ಬಟ್ ಏನಂತಾರೆ, ಸೈಡ್ ವಿಂಡೋನೇ ಒಂಥರ ಸ್ಕ್ರ್ಯಾಚಸ್ ಥರ ಆಗಿತ್ತು. ನಾವು ಫೋಟೋ ವೀಡಿಯೋ ತೊಗೊಳಕ್ಕೂ ಆಗಲಿಲ್ಲ. ಬರೀ ಕಾರ್ನರಲ್ಲಿ ಮಾತ್ರ ಸ್ವಲ್ಪ ಸ್ಪೇಸ್ ಇತ್ತು, ಮಿಕ್ಕಿದ್ದೆಲ್ಲ ಒಂಥರ ಸ್ಕ್ರ್ಯಾಚ್ ಆಗಿರೋ ಥರ ಇತ್ತು. ಅದು ಬಿಟ್ಟರೆ ಲೈಕ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್, ಚೆನ್ನಾಗಿತ್ತು. ಗೈಸ್, ನಾವು ಡೆಲ್ಲಿ ಏರ್ಪೋರ್ಟ್ ರೀಚ್ ಆದ್ವಿ. ಏರ್ಪೋರ್ಟ್ ರೀಚ್ ಆದಮೇಲೆ ಕ್ಯಾಬ್ ಅವೈಲಬಿಲಿಟಿ ಎಲ್ಲ ನೋಡ್ತಾ ಇದ್ವಿ. ಬಟ್ ನಾವು ಬುಕ್ ಮಾಡಿರೋ ರೂಮ್ ರೀಚ್ ಆಗೋದಕ್ಕೆ ಜಸ್ಟ್ 4 ಕಿಲೋಮೀಟರ್ಸ್ ಏನೋ ಇತ್ತು ಏರ್ಪೋರ್ಟಿಂದ. 4 ಕಿಲೋಮೀಟರ್ಸ್ಗೆ 500 ರೂಪೀಸ್ ತೋರಿಸ್ತಾ ಇದ್ರು. ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ನಮಗೆ. ಸೊ ಬಸ್ ಅವೈಲಬಿಲಿಟಿ ಏನಾರ ಇದೆಯಾ ಅಂತ ನೋಡಿದಾಗ ಬಸ್ ಅವೈಲಬಿಲಿಟಿ ಇತ್ತು. ಸೊ ಜಸ್ಟ್ ನಮಗೆ ಒಂದು 2 ಮಿನಿಟ್ಸಲ್ಲಿ ನಮಗೆ ಬಸ್ ಕೂಡ ಸಿಕ್ತು. ಬಸ್ಸಲ್ಲಿ ಬಂದ್ವಿ ನಾವು. ಬಸ್ಸಲ್ಲಿ ಬಂದು ಈಗ ಇನ್ನೊಂದು ಬಸ್ ಹತ್ತಬೇಕು ನಾವು ನಿಯರ್ ಬೈಲಿ. ಇನ್ನೊಂದು 200 ಮೀಟರ್ಸ್. ಓಕೆ, 200 ಮೀಟರ್ಸ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ ಸ್ಟಾಪ್ ಸಿಗುತ್ತೆ. ಓವರ್ ಆಲ್ ಕಾಸ್ಟ್ ನಮಗೆ ಹತ್ರ ಒಂದು 20 ರೂಪೀಸಲ್ಲಿ ನಾವು ರೂಮ್ ಹತ್ರ ರೂಮಲ್ಲಿ ರೀಚ್ ಆಗ್ತೀವಿ. ಹೌದು. ಆಟೋದವನಪ್ಪ ಬಂದು ಕೇಳ್ದ, 4 ಕಿಲೋಮೀಟ್ರ್ 200 ರೂಪಾಯಿ ಹೇಳ್ದ. ಬೇಡ ಹೋಗು ಅಂತ ಕಳಿಸ್ತೀವಿ. ಸೊ ತುಂಬ ಕಾಸ್ಟ್ಲಿ ಇದೆ ಕ್ಯಾಬಿಂದು ಮಾತ್ರ. ಬಿಕಾಸ್ ಜಸ್ಟ್ 4 ಕಿಲೋಮೀಟರ್ಸ್ಗೆ 500 ರೂಪೀಸ್ ಸ್ಪೆಂಡ್ ಮಾಡೋದಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಅಲ್ವಾ. ಮತ್ತು ಇನ್ನೊಂದು ಏನಂತಂದರೆ, ಫೀಮೇಲ್ಸ್ಗೆ ಟಿಕೆಟ್ ಫ್ರೀ ಅನಿಸುತ್ತೆ ಲೈಕ್ ಬಸ್ಸಲ್ಲಿ. ಜಸ್ಟ್ ನನ್ನ ಹಸ್ಬೆಂಡಿಗೆ ಮಾತ್ರ ಅವ್ರು ಚಾರ್ಜ್ ಮಾಡಿದ್ರು. ನನಗೆ ಪಿಂಕ್ ಪಾಸ್ ಅಂದ್ಬಿಟ್ಟು ಫೀಮೇಲ್ಗೆ ಫ್ರೀ ಇತ್ತು. ದೊಡ್ಡದಾಗಿದೆ ನೋಡು ಪೂರಿ. ಪೂರಿ ಮತ್ತು ದೋಸೆ ತಿನ್ಕೊಂಡ್ವಿ. ಪೂರಿ ದೋಸೆ ನೋಡಿ ಎಷ್ಟು ಅಗಲ ಇದೆ. ಗೈಸ್, ರೂಮ್ ಚೆಕ್ಇನ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಬೈಕ್ನ ರೆಂಟ್ ತೊಗೊಳಕ್ಕೆ ಅಂತ ಬಂದ್ವಿ. ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂದಿದ್ರೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಬರ್ತಾ ಬಸ್ಸಲ್ಲಂತೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ತುಂಬ ಜನ ಇದ್ದರು. ಬಟ್ ಆ ಡ್ರೈವರ್ ಅಂತೂ ಹೆಂಗೆ ಓಡಿಸ್ತಾ ಬಸ್ಸು ಅಂದರೆ ಬ್ರೇಕ್ ಆಗ್ತಿದ್ದ ತುಂಬಾ ಒಂಥರ ಏನಂತಾರೆ, ಅಡ್ವೆಂಚರ್ ಆಗಿತ್ತು. ಬಟ್ ಇಲ್ಲಿ ಏನಂದರೆ, ಡೆಲ್ಲಿನಲ್ಲಿ ಬಸ್ ಬಂದು ಎಲ್ಲರೂ ಹಿಂದೆಯಿಂದ ಹತ್ತುತ್ತಾರೆ, ಮುಂದೆಯಿಂದ ಇಳಿಬೇಕು. ಮತ್ತು ಲೇಡೀಸ್ಗೆ ಫ್ರೀ ಟಿಕೆಟ್ ಎಲ್ಲೋದ್ರೂ ಕೂಡ ಫ್ರೀ ಇದೆ. ಅದೊಂದು ಏನಂತಾರೆ, ಅಡ್ವಾಂಟೇಜ್. ಅದೊಂದು ಅಡ್ವಾಂಟೇಜ್ ಇದೆ. ಸೊ ಇವಾಗ ಬೈಕ್ ರೆಂಟಲ್ಲಿ ತೊಗೋಬೇಕು. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಅವ್ರು ಒಂದು 5 ಮಿನಿಟ್ಸಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ಬೈಕ್ ರೆಂಟ್ ತೊಗೊತಾ ಇದ್ದೀವಿ. ಫಾರ್ಮ್ನ ಫಿಲ್ ಮಾಡಿ DL ಮತ್ತು ಆಧಾರ್ ಕಾರ್ಡ್ ನಂಬರ್ ಬರ್ಕೊಳ್ತಾ ಇದ್ದಾರೆ. DLನಾರು ಇಸ್ಕೊಳ್ತಿದ್ದಾರಾ? ಏನಿಲ್ಲ ಅಲ್ಲ. ಬೈಕ್ನ ರೆಂಟಿಗೆ ತೊಗೊಂಡ್ವಿ. ರೆಂಟ್ ತೊಗೊಂಡು ಇವಾಗ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಬೈಕ್ ರೆಂಟ್ ಪ್ರೈಸ್ ಬಂದು ನಮಗೆ 3 ದಿನಕ್ಕೆ, ಇವತ್ತಿಂದ 24th 1250 ಬೀಳ್ತು. ಸೊ ಅವ್ರು ಪರ್ ಡೇಗೆ 500 ಅಂತ ಹೇಳಿದ್ರು. ನಾವು ಬಾರ್ಗಿನ್ ಮಾಡಿ ಲೈಕ್ 1250ಗೆ ಒಪ್ಸಿದ್ದೀವಿ. ಪ್ಲಸ್ 1000 ರೂಪೀಸ್ ಸೆಕ್ಯೂರಿಟಿ ಡೆಪಾಸಿಟ್ ಕೇಳಿದರು. ಅದನ್ನು ಸೇರಿಸಿ 2250 ರೂಪೀಸು ಪೇ ಮಾಡಿದ್ದೀವಿ. ಹಾಗೆ ಕಾಂಪ್ಲಿಮೆಂಟ್ರಿ ಆಗಿ ನಮಗೆ 2 ಹೆಲ್ಮೆಟ್ಸ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೇನು ಚಾರ್ಜ್ ಮಾಡಿಲ್ಲ. ಸೊ ಇವಾಗ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ಹೋಗ್ತಾ ಇದ್ವಿ. ಗೈಸ್, ನಾವು ಬೈಕ್ನ ರೆಂಟಿಗೆ ತೊಗೊಂಡು ನೆಕ್ಸ್ಟ್ ಇವಾಗ ಡೇ 1 ಯಾವ್ಯಾವ ಪ್ಲೇಸ್ ಕವರ್ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಸೊ ಡೇ 1 ಯಾವ್ಯಾವ ಪ್ಲೇಸ್ ಕವರ್ ಮಾಡಬೇಕು ಅದನ್ನು ಕವರ್ ಮಾಡ್ತಾ ಹೋಗ್ತೀವಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.